ಇದು ಕಡಿಬಿನ ಹಿಟ್ಟು ನಾದ್ದಂಗ ನಾದಿಡ್ಬೇಕು ಹಿಂಗ ಮೆತ್ತಗ ಆಗ್ತೈತ್ರ ಅದ. ಇದು ಹೂರ್ಣದ ಗತೆ ರೆಡಿ ಮಾಡ್ಕೋಬೇಕು. ಈಗ ಎಲಿ ಲಟ್ಟಿಸ್ಕೊತಾನ್ರಿ ಕಡಿಬಿನ ಎಲಿ ಖರ್ಜೂರದ ಹೂರ್ಣ ಉತ್ತತ್ತಿ ಗಾತ್ರ. ಇದಕ್ಕ ಸಕ್ರಿ ಇಲ್ಲ ಬೆಲ್ಲ ಇಲ್ಲ, ಬರೀ ಶುಗರ್ ಇದ್ದವರು ತಿನ್ನಾಕ ನಡಿತೈತ್ರಿ. ನಮ್ಮ ನಾಡು ಊಟ, ನಮ್ಮ ನಾಡಿನ ಅತ್ಯಂತ ಉತ್ತಮ ಊಟಗಳನ್ನ ಸವಿಬೇಕು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಭಾಳ ದಿನಗಳ ನಂತರ ಬಂದಿರಿ ಲಲಿತವ್ರೆ. ಇವತ್ತು ಏನ್ ಅಡಿಗೆ ಮಾಡಿ ತೋರಿಸ್ತೀರಿ? ಅಮ್ಮ ಹಬ್ಬ ಹುಣ್ಣಿಗೆ ಎಲ್ಲಾರು ಬೇಳೆ ಹಾಕಿ ಹೋಳಿಗೆ ಕಡುಬು ಮಾಡ್ತಾರೆ. ಆದ್ರೆ ಅದನ್ನೆಲ್ಲರಿಗೆ ತಿನ್ನಾಕ ಕೆಲವರಿಗೆ ಆಗೋದಿಲ್ಲ. ಅದು ಈಗ ಎಲ್ಲಾರು ತಿನ್ನುವಂತದಂದ್ರೆ ಖರ್ಜೂರದ ಕರಿಗಡುಬು ಮಾಡ್ಬೇಕಂತ ಮಾಡಿ. ಓ, ಖರ್ಜೂರದ ಕರಿಗಡುಬು. ಇದನ್ನ ನಾವು ನಮ್ಮ ಚಾನಲ್ನಲ್ಲಿ ತೋರಿಸೇ ಇಲ್ಲ. ಅದನ್ನ ಹೇಗ್ ಮಾಡ್ತೀನಿ ಅನ್ನೋದು ನಾವು ಮಾಡ್ಕೊ ತೋರಿಸಿ. ಆಯ್ತು ನಡ್ರಿ ಅಮ್ಮ ತೋರಿಸ್ತೀನಿ. ನೀವು ಹೇಳಿದ ತಕ್ಷಣ ನನ್ನ ಬಾಯಲ್ಲಿ ನೀರು ಬಂದಿತ್ತು. ಖರ್ಜೂರದ ಕರಿಗಡುಬು ತೋರಿಸ್ರಿ, ಏನೇನು ಇಟ್ಕೊಂಡಿದ್ರಿ? ಖರ್ಜೂರದ ಕರಿಗಡುಬಿಗೆ ಬೇಕಾಗೋ ಸಾಮಾನ್ರಿ ಮೊದ್ಲ ಖರ್ಜೂರ, ಆಮೇಲೆ ಗೋಡಂಬಿ, ಬಾದಾಮು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಯಾಲಕ್ಕಿ ಪುಡಿ, ಇದು ಎಣ್ಣೆ ಕರಿಲಿಕ್ಕೆ. ಯಾವ ಎಣ್ಣೆ ಇಟ್ಕೊಂಡಿದ್ರಿ? ಇದು ಶೇಂಗಾ ಎಣ್ಣೆ ರೀ ಕರಿಲಿಕ್ಕೆ. ಓಕೆ, ನೀವು ಮಾಡ್ತಾ ಮಾಡ್ತಾ ನಮ್ಗೆ ಸ್ವಲ್ಪ ಅಳತಿ ಹೇಳ್ಬಿಡ್ರಿ. ಈಗ ಮೊದಲೇದಾಗಿ ಮೊದ್ಲು ಹಿಟ್ಟು ಕಲಸಿ ಇಡ್ತೇನ್ರಿ. ಇದು ಒಂದ್ ಬಟ್ಲ ಮೈದಾ ಹಿಟ್ಟು, 50 ಗ್ರಾಮ್ನಷ್ಟು ಮೈದಾ ಹಿಟ್ರಿ, 50 ಗ್ರಾಮ್ನಷ್ಟು ಗೋಧಿ ಹಿಟ್ಟು, ಎರಡು ಪೂರ್ತಿ ಕಲಿಸ್ಕೋಬೇಕ್ರಿ. ಒಂದೊಂದು ಬಟ್ಲ ಅಷ್ಟು ಬರ್ತಾವ. ಗೋಧಿ ಹಿಟ್ಟು ಮೈದಾ. ಓಕೆ, ಇದಕ್ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ, ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ನಾದಿಡ್ತೇನ್ರಿ. ಓಕೆ, ಎಷ್ಟ್ರಿ? ಒಂದ್ ಚಿಟಿಗೆ ಉಪ್ಪು ಹಾಕ್ಬೇಕ್ರಿ. ಓಕೆ, 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬೇಕ್ರಿ. 2 ಸ್ಪೂನ್ ಕಡ್ಲೆಕಾಯಿ ಎಣ್ಣೆ 1-2 ಸ್ಪೂನ್ ಯೂಸ್ ಮಾಡ್ತಿದೀವಿ. ಇದು ಒಂದು ಸತ್ವ ಆರ್ಗ್ಯಾನಿಕ್ಸ್ ಅಂತ ಒಳ್ಳೆ ಎಣ್ಣೆನ ಯೂಸ್ ಮಾಡಕತ್ತೀವಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ಹಾಕಿ ಕಡಿಬಿನ ಹಿಟ್ಟು ನಾದ್ದಂಗ ನಾದಿಡ್ಬೇಕ್ರಿ. ಪೂರಿ ಕಡುಬು ಮಾಡ್ತೇವಲ್ರಿ, ಆ ಹದಕ್ಕೆ ನಾದ್ಕೋಬೇಕ್ರಿ. ತಣ್ಣೀರ್ ಹಾಕಿದ್ರೆ ಸಾಕಲ್ಲ? ತಣ್ಣೀರ ರೀ. ಚಪಾತಿ ಹದ ಇದ್ರ ಸಾಕ್ರ, ಚಪಾತಿ ಹಿಟ್ಟಿನಂಗ ನಾದಿಡ್ಬೇಕು. ಯಾರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಲ್ಲ? ಎದಕ್ಕ? ಇಷ್ಟ ಆಗ್ಬೇಕ್ರಿ? ಇಷ್ಟ ಹಿಟ್ಟ ನಾದಿ ಇಡ್ಬೇಕ್ರಿ. ಇದನ್ನ ತೆಗೆದಿಟ್ಟು ಇದು ಹೂರ್ಣ ಮಾಡ್ಕೋತೇನ್ರಿ. ಯಾಕಂದ್ರೆ ನಾವು ಖರ್ಜೂರದ ಹೂರ್ಣ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ನೋಡ್ತಿರೋದು. ಒಂದ್ ಬಟ್ಲ ಇವು ಹಾಕ್ಬೇಕ್ರಿ, ಬಾದಾಮ್. ಬಾದಾಮ್ ಇವನ್ನ ಫಸ್ಟ್ ಪೌಡರ್ ಮಾಡ್ತೇನ್ರಿ. ಬಾದಾಮ್ ಪೌಡರ್ ಫಸ್ಟ್ ನೋಡ್ರಿ. ಸಣ್ಣಾಗಿ ಇದ್ ಮಾಡ್ಬೇಕ್ರಿ. ಇದ್ರ ಜೋಡಿ ಈಗ ನಾವು ಗೋಡಂಬಿನೂ ಹಾಕ್ತೇವ್ರಿ. ಒಂದ್ ಬಟ್ಲ ಗೋಡಂಬಿ ಹಾಕೋದ್ರಿ. ಮತ್ತೊಮ್ಮೆ ಗ್ರೈಂಡ್ ಮಾಡ್ಬೇಕ್ರಿ. ಇದು ಮಾಡಿ ಆದ್ಮೇಲೆ ಖರ್ಜೂರ್ ಮಾಡೋದ್ರಿ. ನೋಡ್ರಿ, ಈಗ ಬಾದಾಮು ಗೋಡಂಬಿ ಎರಡು ನಾನು ಪೌಡರ್ ಮಾಡ್ಕೊಂಡೇನಿ. ಇದು ಈ ತರ ಇರ್ಬೇಕ್ರಿ ಪೌಡರ್. ಇದನ್ನ ಒಂದ್ ಬೌಲಿಗೆ ತೆಗಿನು. ಈ ಖಜೂರ ಗ್ರೈಂಡ್ ಮಾಡ್ಕೋಬೇಕ್ರಿ. ಅದೆಷ್ಟು ಇಟ್ಕೊಂಡಿವಿ? ಅದು ಒಂದ್ ದೊಡ್ಡ ಬಟ್ಲಿಗೆ ಒಂದ್ ಬಟ್ಲ ರೀ. ಹೌದಾ? ಇದು ಖರ್ಜೂರ ಈಗ ಇದನ್ನ ಮಾಡೇನ್ರಿ ನಾನು ಹೂರ್ಣ. ಹಿಂಗ ಮೆತ್ತಗ ಆಗ್ತೈತ್ರ ಅದ. ಮೆತ್ತಗ ಹೂರ್ಣದ ಗತೆ ಆಗ್ಬೇಕು. ಇದನ್ನ ಮಾಡಿರ್ತೇನೆ. ಎಲ್ಲ ಆಯ್ತ್ರಿ? ಈಗ ಹೂರ್ಣ ರೆಡಿ ಆತ್ರಿ. ಇದಕ್ಕ ನಾವು ಗೋಡಂಬಿ ಬಾದಾಮ್ ಪೌಡರ್ ಮಾಡಿ ಇಟ್ಕೊಂಡೇವಲ್ರಿ, ಈ ಪೌಡರ್ ನಾವು ಇದಕ್ಕ ಮಿಕ್ಸ್ ಮಾಡ್ಬೇಕ್ರಿ. ಇದು ಸ್ವಲ್ಪ ಮಿಕ್ಸ್ ಮಾಡುದು. ಸ್ವಲ್ಪ ಯಾಲಕ್ಕಿ ಪುಡಿ ಹಾಕ್ಬೇಕ್ರಿ. 1 ಸ್ಪೂನ್ ಅಷ್ಟು ಯಾಲಕ್ಕಿ ಪುಡಿ ಹಾಕಿ ಈ ಪೌಡರ್ ಹಾಕುದ್ರಿ. ಇದು ಹೂರ್ಣದ ಗತೆ ರೆಡಿ ಮಾಡ್ಕೋಬೇಕ್ರಿ. ಎರಡು ಮಿಕ್ಸ್ ಮಾಡಿ ಅದು ಹೂರ್ಣ ಆಗ್ಬೇಕ್ರಿ. ಅದು ಕಡುಬಿನೊಳಗ್ ತುಂಬಾಕ್ ಬರುವಂಗ ಹೂರ್ಣ ಮಾಡ್ಕೊಳ್ಳೋದ್ರಿ. ಇದು ಹೂರ್ಣ ರೆಡಿ ಆತ್ರಿ. ಹೂರ್ಣ ರೆಡಿ ಮಾಡೇನ್ರಿ. ಈಗ ಇದು ಎಲಿ ಲಟ್ಟಿಸ್ಕೋಬೇಕ್ರಿ. ಕಡುಬಿನ ಎಲಿ ಲಟ್ಟಿಸ್ಬೇಕ್ರಿ. ಅದನ್ನ ಲಟ್ಟಿಸ್ ತೋರಿಸ್ತೇನೆ.
ಈಗ ಎಲಿ ಲಟ್ಟಿಸ್ಕೊತೀನ್ರಿ ನಾನು. ಎಣ್ಣೆ ಕಾಯಕ್ ಇಟ್ಟೇನ್ರಿ. ಈಗ ಎಲಿ ಲಟ್ಟಿಸ್ಕೊತೇನ್ರಿ, ಕಡಬಿನ ಎಲಿ. ಈ ಖರ್ಜೂರದ್ದು ಹೂರಣ ಮಾಡಿದ್ರಾಗ ಏನ್ ಬೆಲ್ಲ ಇಲ್ಲ ಏನು ಹಾಕಂಗಿಲ್ಲ? ಇಲ್ಲ ರೀ, ಇದಕ್ಕ ಬೆಲ್ಲ ಸಕ್ರಿ ಏನು ಉಪಯೋಗ ಮಾಡಲ್ಲ ನಾವು. ಇದು ಶುಗರ್ನವ್ರಿಗೆ ಅದು ತಿನ್ನಾಕ ಸರಿ ಅನಸ್ತೈತ್ರಿ. ಓ, ಅಷ್ಟ ಮಾಡ್ಕೊಂಡ್ರೆ ಆಯ್ತಿಲ್ಲ. ಹೌದ್ರಿ. ಓಕೆ, ಈ ಸೈಜ್ ಮಾಡ್ಕೊಂಡು ಈ ಸೈಜ್ ಎಲೆಯಲ್ಲಿ ಅಟ್ಟಿಸ್ಕೊಂಡ್ರಿ ಆಮೇಲೆ ಇವಕ್ಕ ಹೂರ್ಣ ತುಂಬೇಕ್ರಿ. ಹೂರ್ಣ ತುಂಬಿ ಆಮ್ಯಾಗ ಕರಿಯೋದು. ಈಗ ಒಂದ್ ಸ್ವಲ್ಪ ಎಲಿ ಎಲ್ಲ ಲಟ್ಟಿಸ್ಕೊಂಡ್ಬಿಡ್ತೇನ್ರಿ. ಇದು ಈಗ ಹೆಂಗ್ ತುಂಬಬೇಕು ಮತ್ತೆ ಹೆಂಗ್ ಕರಿಯೋದು ಅನ್ನೋದು ತೋರಿಸ್ತೇನೆ ನಾನು. ಓಕೆ, ಇಷ್ಟ ತೊಗೊಳದ? ಇಷ್ಟ ತಗೊಂಡ್ರಿ ಇದ್ರೊಳಗೆ ಹಿಂಗಿಟ್ಟ ಇದು ಬಡ್ಸ್ಲಿಂದ ಸೈಡ್ಗೆಲ್ಲ ಸ್ವಲ್ಪ ನೀರ್ ಹಚ್ಕೋಬೇಕ್ರಿ. ಹೌದ್ರಿ. ಖರ್ಜೂರದ ಹೂರ್ಣ ಉತ್ತತ್ತಿ ಗಾತ್ರ. ಉತ್ತತ್ತಿ ಗಾತ್ರ ಏನು ಸ್ವಲ್ಪ ದೊಡ್ಡದಾಗ್ತದೆ. ಕಡುಬು ಹೆಂಗ್ ತುಂಬ್ತೇವಲ್ರಿ ಹಂಗ ತುಂಬೋದು. ಅದು ಬ್ಯಾಳಿದಿರ್ತೈತಿ, ಇದು ಖರ್ಜೂರದ ಐತಿ ಅಷ್ಟ ಚೇಂಜ್. ಬಾದಾಮು ಖರ್ಜೂರ. ಬಾದಾಮು, ಗೋಡಂಬಿ, ಖರ್ಜೂರು, ಯಾಲಕ್ಕಿ ಎಲ್ಲಾ ಮಿಕ್ಸ್ ಐತಿ. ಎಲ್ಲವನ್ನೂ ಮಾಡಿ ಇಟ್ಕೋಬೇಕು. ಇವೆಲ್ಲಾ ಕಡುಬುನ ತುಂಬ್ಕೊಂಡ ನಿಮ್ಗೆ ತೋರಿಸ್ತೀವಿ. ರೆಡಿ ಇಟ್ಕೋತೀರಿ. ಒಂದ್ 5 ಮಾಡ್ಕೊಂಡ್ರ? ಹಿಂಗ ಕಡುಬು ಹೂರ್ಣ ತುಂಬಿದಂಗ ತುಂಬಿರಿ ಚಂದಾಗಿ ಒತ್ತಬೇಕ್ರಿ. ಇದು ಮತ್ತೆ ಎಣ್ಣೆ ಬಿಟ್ರ ಹೊಡಿಬಾರ್ದವು. ಹೌದಾ? ಒಂದ್ 10 ಮಾಡ್ಕೊಂಡ್ಬಿಟ್ರಿ, 5-6 ಅಂತ ಹೇಳಿ. ರೆಡಿ ಆದವ್ರಿ? ರೆಡಿ ಆಗೈತ್ರಿ. ಈಗ ಕರೀನ್ರಿ. ಎಣ್ಣೆ ಕಾದಿದೆ? ಎಣ್ಣೆ ಕಾದೈತ್ರಿ. ಈಗ ಕರೀನ್ ನೋಡ್ರಿ. ಇದು ಹಿಂಗ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬರುವಷ್ಟ ಇಟ್ಟು ಕರಿಬೇಕ್ರಿ. ಹೌದು, ಎಣ್ಣೆ ಬಾಳ ಕಾಸ್ಕೋಬಾರ್ದು. ಎಣ್ಣೆ ಬಾಳ ಕಾಸ್ಬಾರ್ದ್ರಿ. ಕಾಸ್ಬೇಕಾ? ಕಾಸ್ಬಾರ್ದ್ರಿ, ಬಾಳ ಎಣ್ಣೆ ಕಾಸ್ಬಾರ್ದ್ರಿ. ಹಿಂಗ ರೆಡಿ ಆದ್ರಿ? ರೆಡಿ. ಮೊದ್ಲೇ ನೋಡ್ರಿ, ಕಡುಬು, ಖರ್ಜೂರ ಕಡುಬು ರೆಡಿ ಆತ್ರಿ. ಎಲ್ಲ ಮಾಡ್ಬೇಡ ಹಿಂಗ. ಇನ್ನೊಂದ್ 2-3 ಹಾಕೊಳ್ಳೋಣ. ನೋಡ್ರಿ, ಹಬ್ಬಕ್ಕೆ ಈ ಹೋಳಿಗೆ ತಿನ್ನಂಗಿಲ್ಲ, ಆ ಕಡುಬು ತಿನ್ನಂಗಿಲ್ಲ ಅನ್ನೋದು ಮಾತೇ ಇಲ್ಲ ಈಗ. ಇಲ್ಲ ಇಲ್ಲ ರೀ, ಎಲ್ಲಾರು ಶುಗರ್ ಇರ್ಲಿ ಇಲ್ದಿರ್ಲಿ ಬರೀ ಹೋಳಿಗೆನ ಮಾಡ್ಬೇಕಂದ್ರ ಅದು ಬೇಜಾರ. ಕಡ್ಲಿ ಬೆಳಿದೆ ಯಾರು ತಿನ್ನಾಕ ಒಲ್ಲಕ್ಕಾರಿ. ಹೌದು. ಅದಕ್ಕಿಂತ ಇದು ಖಜೂರ್ ಅಂದ್ರೆ ಎಲ್ಲಾರು ತಿನ್ಬಹುದು. ಇದು ಗ್ಯಾಸ್ ಆಗೋದಿಲ್ಲ, ಹೆಲ್ತಿಗೂ ಚಲೋ. ಇದು ಖರ್ಜೂರದ ಕಡುಬ ರೆಡಿ ಆಗೈತ್ರಿ. ನೀವು ಇದನ್ನ ನೋಡ್ರಲ್ಲ, ಇದು ಹಿಂಗ ಮಾಡಿ ತೋರಿಸ್ರಿ. ನಮ್ಮ ನಾಡು ಊಟ, ನಮ್ಮ ನಾಡಿನ ಅತ್ಯಂತ ಉತ್ತಮ ಊಟಗಳನ್ನ ಸವಿಬೇಕು. ಅದಕ್ಕಾಗಿ ನಾವು ಇಲ್ಲಿ ಅದ್ಭುತ ರೆಸಿಪಿಗಳು ತೋರಿಸ್ತೀವಿ. ಇವತ್ತು ಅಂಥದ್ದೇ ಒಂದು, ಯಾರು ಬೇಕಾದರೂ ಈ ಥರದ ಕಡುಬು ಮಾಡಿಕೊಂಡು ಹಬ್ಬ ಇರಲಿ ಇಲ್ಲದೆ ಇರಲಿ, ಆಸೆ ಆಯ್ತಾ ಮಾಡ್ಕೊಂಬಿಡಿ. ಬೆಲ್ಲ ಇಲ್ಲ, ಸಿಹಿ ಇಲ್ಲ, ಟೇಸ್ಟ್ ಮಾಡೋಣ. ನೋಡ್ರಿ, ವಾ ವಾ ವಾ, ದೇವರ ಮಹಿಮೆನೇ ಮಹಿಮೆ. ಖರ್ಜೂರದಲ್ಲಿ ಸಿಹಿ ಇಟ್ಟಿದ್ದಾನೆ, ಬೆಲ್ಲ ಇಲ್ಲ, ಸಕ್ಕರೆ ಇಲ್ಲ, ಬಟ್ ಸಿಹಿ ಅಂಶ ಇದೆ. ನಿಮಗೆ ಅನ್ಸೋದೇ ಇಲ್ಲ, ಬೇಳೆ ಹೂರ್ಣ ಅಲ್ಲ ಅನ್ಸಲ್ಲ, ಖರ್ಜೂರದ ಫ್ಲೇವರ್ ಇದೆ, ಅದ್ಭುತ. ಅಬಾಬಾಬಾಬಾ, ಎಷ್ಟು ಚೆನ್ನಾಗಿರ್ತದ್ರಿ ಇದು. ಮಾಡ್ಕೊಂತೀನಿ, ನಮಗೆ ಹೇಳ್ರಿ. ಇಂಥದ್ದು ರೆಸಿಪಿ ಮತ್ತೆ ತೋರಿಸ್ತೀವಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನಂತೂ ಮುಗಿಸ್ತೀನಿ. ಮಕ್ಕಳು ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ, ಸಣ್ಣವರಿಂದ ದೊಡ್ಡವರು. ಅದಕ್ಕಾಗಿ ನಮ್ಮ ಚಾನಲ್ ಇರೋದು. ಮತ್ತೆ ಸಿಗೋಣ, ನಮಸ್ಕಾರ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.